ಗಣೇಶ ಹಬ್ಬದ ನಾವು ಹಿಸ್ಟ್ರಿ ತೆಗೆದ್ರೆ ಸೌಹಾರ್ದತೆಯ ಸಂಕೇತ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಧರ್ಮದವರು ಆಚರಣೆ ಮಾಡ್ತಾರೆ ಗಣೇಶ ಹಬ್ಬ. ಅಥವಾ ಹಬ್ಬಕ್ಕೆ ರಜಾ ಸಿಕ್ಕಾಗ ಎಲ್ಲ ಫ್ಯಾಮಿಲಿ ಸಮೇತ ಹೋಗಿ ಸಿನಿಮಾ ನೋಡ್ತಿದ್ವಿ. ಸೊ ಆ ಥರ ಕುಟುಂಬ ಸಮೇತರಾಗಿ ಹೋಗಿ ನೋಡ್ಬೋದಾದಂಥ ಸಿನಿಮಾ. ಬಹಳ ನೈಜವಾಗಿ ತುಂಬ ಫೀಲ್ ಗುಡ್ ಸಿನಿಮಾ. ನಿಮಗೆ ತುಂಬ ಕನೆಕ್ಟ್ ಆಗುತ್ತೆ. ಎಲ್ಲೋ ಒಂದು ಕಡೆ ಪ್ರತಿಯೊಂದು ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ನಮಗೆ ಕನೆಕ್ಟ್ ಆಗೇ ಆಗುತ್ತೆ. ಈ ಸಿನಿಮಾ ಅಷ್ಟು ನೈಜವಾಗಿ ತೊಗೊಂಡು ಹೋಗಿದ್ದಾರೆ. ಸಿನಿಮಾ ನೋಡಿ ಇಷ್ಟ ಆದರೆ 4 ಜನಕ್ಕೆ ಹೇಳಿ ಅಷ್ಟೇ. ದಟ್ಸ್ ದ ಓನ್ಲಿ ಥಿಂಗ್. ಆ್ಯಂಡ್ ಒನ್ ಥಿಂಗ್ ಅಂದರೆ ತುಂಬ ರಿಯಾಲಿಟಿಗೆ ಹತ್ತಿರ ಇರುವಂಥ ಪಾತ್ರಗಳಂತೂ ಖಂಡಿತವಾಗ್ಲೂ ಸಿನಿಮಾದಲ್ಲಿದೆ. ಅದು ಬಹುಶಃ ಎಲ್ಲೋ ಒಂದು ಕಡೆ ಇಷ್ಟ ಆಗ್ಬೋದೇನೋ ಅಂತ ಅನ್ಕೊಂಡು. ಹೌದು, 80s 90s ಕನೆಕ್ಟ್ ಆಗುತ್ತೆ ಜಾಸ್ತಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್. ನಾನು ವೈದೇಹಿ ಬಾಟಿ. ಇವತ್ತು ನಮ್ಮ ಜೊತೆಗೆ ಇರುವಂತಹ ಗೆಸ್ಟ್ ಈಗಾಗಲೇ ಕಾಣಿಸ್ತಾ ಇದ್ದಾರೆ, ಮುದ್ದಾಗಿದ್ದಾರೆ. ಅಚ್ಚ ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತಾಡುವಂತಹ ನಟಿಯರ ಪೈಕಿ ಇವರು ಕೂಡ ಒಬ್ರು. ಎಸ್, ಅದಿತಿ ಪ್ರಭುದೇವ ನಮ್ಮ ಜೊತೆಗೆ ಇದ್ದಾರೆ. ಅಂದೊಂದಿತ್ತು ಕಾಲ ಈ ಒಂದು ಸಿನಿಮಾ ಮೂಲಕ ಈಗ ಪ್ರೇಕ್ಷಕರನ್ನ ರಂಜಿಸೋದಕ್ಕೆ ನಮ್ಮೆಲ್ಲರ ಮುಂದೆ ಬರ್ತಾ ಇದ್ದಾರೆ. ಎತ್ನಿಕ್ ಅಟೈರಲ್ಲೂ ಕೂಡ ರೆಡಿಯಾಗಿದ್ದಾರೆ ಗಣೇಶ ಹಬ್ಬದ ಸಲುವಾಗಿ. ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಆಮೇಲೆ ಸಿನಿಮಾ ಬಗ್ಗೆ, ಒಂದಿಷ್ಟು ಗಣಪತಿ ಹಬ್ಬದ ಬಗ್ಗೆ, ಮಗಳ ಬಗ್ಗೆ ಮಾತಾಡೋಣ. ಮೊದಲದಾಗಿ ವೆಲ್ಕಮ್ ಮಾಡೋಣ. ಫಸ್ಟ್ಲಿ ಹಾಯ್, ಆಮೇಲೆ ಗಣೇಶ ಹಬ್ಬದ ಹಾರ್ದಿಕ ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಸ್, ಸೊ ನಾ ಹೇಳಿದೆ ಅಚ್ಚ ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತಾಡುವಂತಹ ನಟಿಯರ ಪೈಕಿ ಅದಿತಿ ಕೂಡ ಒಬ್ರು ಅಂತ. ನಾನು ನಿಮ್ಮನ್ನ ನೋಡಿದಾಗ ಒಂದು ಅಬ್ಸರ್ವ್ ಮಾಡಿದ್ದು, ಯಾರಿಗೂ ಇಲ್ಲ ಅನ್ನಲ್ಲ, ಸ್ಮೈಲ್ ನೀವು ಆನ್ಸರ್ ಕೊಡ್ತೀರಾ. ಯಾಕೆ ಈ ಥರ, ಐ ಮೀನ್ ಬೇಡ ಅಂದ್ಬಿಟ್ರೆ ಬೇಜಾರು ಮಾಡ್ಕೊಳ್ತಾರೆ ಜನ ಅಂತ ಅನ್ಸುತ್ತೆ. ಓಕೆ, ಸೊ ಗಣೇಶ ಹಬ್ಬ ಅಂದರೆ ಒಬ್ವಿಯಸ್ಲಿ ಎಲ್ರಿಗೂ ಕೂಡ ಒಂದು ಫನ್ ಹಬ್ಬ. ಬಿಕಾಸ್ ಎಲ್ಲ ಹಬ್ಬಗಳನ್ನ ಸೀರಿಯಸ್ ಆಗಿ ಮಾಡಿದ್ರೆ ಗಣಪತಿ ಹಬ್ಬನ ಒಂದು ಸ್ವಲ್ಪ ಎಂಜಾಯ್ ಮಾಡ್ತಾರೆ, ಪಟಾಕಿ ಹಾರಿಸೋದು, ಡಿಜೆ ಸಾಂಗು ಅದೆಲ್ಲ. ಸೊ ನಿಮ್ಮ ಲೆಕ್ಕದಲ್ಲಿ ಗಣೇಶ ಹಬ್ಬ ಅಂದ್ರೆ ಏನು? ಅವಾಗ ಹೇಗಿರ್ತಾ ಇತ್ತು, ಇವಾಗ ಹೇಗಿದೆ? ಅಲ್ಲ, ಅಂದ್ರೆ ಗಣೇಶ ಹಬ್ಬದ ನಾವು ಹಿಸ್ಟ್ರಿ ತೆಗೆದ್ರೆ ಸೌಹಾರ್ದತೆಯ ಸಂಕೇತ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಧರ್ಮದವರು ಆಚರಣೆ ಮಾಡ್ತಾರೆ ಗಣೇಶ ಹಬ್ಬ. ಅದು ಹಿಂದೆ ಗಣೇಶ ಹಬ್ಬದ ಒಂದು ಕಲ್ಪನೆ ಶುರುವಾಗಿದೆ ಹಾಗೆ ಅಂತ ಹೇಳ್ತಾರೆ ಹಿಸ್ಟ್ರಿ ನೋಡಿದಾಗ. ಅಂದ್ರೆ ಎಲ್ಲರೂ ಸೇರಿ ಮಾಡುವಂಥದ್ದು. ಅಂಡ್ ವಿಘ್ನ ವಿನಾಶಕ ಅಲ್ವಾ ಗಣೇಶ ಅಂದ ತಕ್ಷಣ. ಸೊ ಎಲ್ಲರ ಬದುಕಲ್ಲೂ ವಿಘ್ನಗಳಿರುತ್ತೆ. ನೋಡೋದಕ್ಕೆ ಯಾರು ಎಷ್ಟೇ ಕೋಟ್ಯಾಧೀಶ್ವರರಾಗಿರಲಿ ಅಥವಾ ಬೀದಿಯಲ್ಲಿ ಬದುಕುವಂಥ ತುಂಬ ಕಷ್ಟ ಜೀವಿಗಳಾಗಿರಲಿ, ಎಲ್ರದ್ದು ವಿಘ್ನಗಳು ಒಬ್ಬೊಬ್ರಿಗೆ ಒಂದೊಂಥರ ವಿಘ್ನ. ಆನೆ ಬರ, ಇರ್ವೇ ಬರ, ಅದೆಲ್ಲ ವಿಘ್ನಗಳು ಏನಂತಾರೆ ಎದುರಿಸುವಂತಹ ಶಕ್ತಿ. ನಿವಾರಣೆ ಜೊತೆಗೆ ಎದುರಿಸುವಂಥ ಶಕ್ತಿ ಬೇಕು. ಸೊ ಮಾನಸಿಕವಾದ ನೋವುಗಳಿರ್ಬೋದು, ಫೈನಾನ್ಷಿಯಲ್ ನೋವುಗಳಿರ್ಬೋದು, ಕೆರಿಯರ್ ಹರ್ಡಲ್ಸ್ ಇರ್ಬೋದು, ಎಲ್ಲ ವಿಘ್ನಗಳನ್ನು ನಿವಾರಿಸೋದಕ್ಕೆ ಶಕ್ತಿ ಕೊಡಲಿ ಅಂತ ಗಣೇಶನಲ್ಲಿ ಎಲ್ಲರೂ ಪ್ರಾರ್ಥಿಸ್ಕೋಬೇಕಲ್ಲ. ಎಲ್ಲ ಧರ್ಮ ಇರಲಿ, ಮನುಷ್ಯ ಅಂದರೆ ಇದೇ ಇರುತ್ತಲ್ಲ ಹಾಗೆ. ಸೊ ನಾನು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ವಲ್ಪ ನೋಡ್ತಾ ಹೋದರೆ, ಯೂಟ್ಯೂಬಲ್ಲಿ ನಿಮ್ಮ ವೀಡಿಯೋಸ್ನ ನಾನು ಅವಾಗ ಫಾಲೋ ಮಾಡ್ತಾ ಇರ್ತೀನಿ. ಹಬ್ಬಗಳು ಬಂತಂದರೆ ಸಿಕ್ಕಾಪಟ್ಟೆ ಕ್ರೇಜ್. ರೆಡಿ ಆಗೋದೇನು, ಫಸ್ಟ್ ರೆಡಿ ಆಗೋ ಮುಂಚೆ ಹಬ್ಬಕ್ಕೆ ಏನು ಪ್ರಿಪ್ರೇಷನ್ ಬೇಕಲ್ಲ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀರಾ. ಸೊ ಮದುವೆ ಆದಮೇಲೆ 2ನೇ ಹಬ್ಬ ಅನ್ಸುತ್ತೆ ಇದು. ಇವಾಗ ಯಾವ ಥರ ಪ್ರಿಪೇರ್ ಮಾಡ್ತೀರಾ ಹಬ್ಬಕ್ಕೆ? ಮುಂಚೆ ಒಬ್ಬರೇ ಮಾಡ್ತಾ ಇದ್ವಿ, ಎಲ್ಲ ಕೆಲಸ ಒಬ್ಬರೇ ಮಾಡ್ತಾ ಇದ್ವಿ. ಈಗ ಡಿವೈಡ್ ಮಾಡ್ಕೊಳ್ತೀವಿ. ಅಯ್ಯೋ, ಡಿವೈಡ್ ಮಾಡ್ಕೊಳ್ಳೋಷ್ಟು ನನ್ನ ಮಗಳು ಬೇಗ ದೊಡ್ಡೋಳಾದ್ರೆ ಸಾಕು. ಸೊ ಅವಾಗಿನ ಹಬ್ಬ ಇವಾಗ ಆಗಲ್ಲ ಅನ್ಸತ್ತಲ್ವಾ, ಮಗು ಬಂದ ಮೇಲೆ ಆ ಡೆಡಿಕೇಶನ್? ಇಲ್ಲ ಡೆಡಿಕೇಶನ್ ಏನು ತೊಂದರೆ ಆಗಿಲ್ಲ. ಆ್ಯಕ್ಚುಲಿ ಇನ್ನೂ ಖುಷಿ ಅನ್ಸುತ್ತೆ, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನ್ಸುತ್ತೆ. ಇನ್ನೂ ಚಂದ ಡೆಕೋರ್ ಮಾಡಬೇಕು, ಇನ್ನೂ ಜಾಸ್ತಿ ದೇವ್ರ ಹತ್ರ. ಮುಂಚೆ ಬೇಡ್ಕೊಳಕ್ಕೆ ಏನೂ ಇರಲಿಲ್ಲ. ಏನು ಬೇಡ್ಕೊಳ್ಳೋದು, ಒಂದು ಬಿಡು ಕೊಟ್ಟಿದ್ದು ಕೊಡ್ಲಿ ದೇವ್ರು ಅನ್ಸುತ್ತೆ. ಈಗ ಬೇಡ್ಕೊಳಕ್ಕೆ ಒಬ್ರು ಇದ್ದಾರೆ, ಅವ್ರಿಗೋಸ್ಕರ ಆದ್ರೂ ಬೇಡ್ಕೋಬೇಕಲ್ಲ. ಈಗ ಹಾಡೇ ನಮ್ಮ ಸಿನಿಮಾ ಹಾಡಿತ್ತಲ್ಲ ಹಾಗೆ. ಸೊ ಎಷ್ಟು ಕನೆಕ್ಟ್ ಆಗುತ್ತೆ ನಿಮಗೆ ಆ ಸಾಂಗು ಮತ್ತೆ ನಿಮ್ಮ ಪರ್ಸನಲ್ ಲೈಫ್? ಅದು ಪ್ರತಿಯೊಬ್ಬರಿಗೂ ಅಷ್ಟೇ ಅಲ್ವಾ, ತಾಯಿ ಅಂದ್ರೇ ಒಂದು ಕನೆಕ್ಷನ್ ಅಲ್ವಾ. ಅಂದರೆ ನಾವೇನಾದರೂ ಸಾಧಿಸಿದ್ವಿ ಅಂದರೆ ಈ ಭೂಮಿ ಮೇಲೆ ನಿಸ್ವಾರ್ಥದಿಂದ ಫಸ್ಟು ತುಂಬ ಹೃದಯದಿಂದ ಖುಷಿ ಪಡೋರು ಅಂದ್ರೇ ತಾಯಿ ಅಲ್ವಾ. ಸೊ ಖಂಡಿತವಾಗ್ಲೂ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಈ ಹಾಡು ಅಂದ್ಕೊಂಡಿದ್ದೀನಿ. ಗಣೇಶ ಹಬ್ಬ ಅಂದರೆ 5 ಅಂದರೆ ಕಾಮನ್ ಅಲ್ಲ, ಒಂದು 5 ಥಿಂಗ್ ತಲೆಗೆ ಬರುತ್ತೆ ಅಂದ ತಕ್ಷಣ ಯಾವ್ದಾವ್ದು ಬರುತ್ತೆ ನಿಮಗೆ? ಗಣೇಶ ಹಬ್ಬ ಅಂದ ತಕ್ಷಣ ಕ್ಯೂಟ್ನೆಸ್, ಅದು ಮುದ್ದಾದ ಬಾಲ ಗಣೇಶ ನನಗೆ ಬಹಳ ಇಷ್ಟ. ಆಮೇಲೆ ಅದೇ ನೀವು ಹೇಳ್ದಂಗೆ ಡೆಕೋರೇಷನ್ ಅಂದರೆ ಥೀಮ್ ಇಷ್ಟ ನನಗೆ. ಸುಮ್ಮನೆ ಡೆಕೋರ್ಗಿಂತ ಹಿಂದೆ ಅನಿಸ್ತಿತ್ತು ನನಗೆ, ಹಿಂದೆ ಎಲ್ಲ ನಾವು ಚಿಕ್ಕವರಿದ್ದಾಗ ಒಂದೊಂದು ಏರಿಯಾ ಗಣೇಶನು ಥೀಮ್ ಇಟ್ಕೊಂಡು ಮಾಡ್ತಾಯಿದ್ರು, ಅದು ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಹಬ್ಬದ ಊಟ ನೆನಪಾಗುತ್ತೆ, ಸುಮಾರು ನೆನಪಾಗುತ್ತೆ. ಗಣೇಶ ಹಬ್ಬ ಆಗಿ 2 ದಿನಕ್ಕೆ ನಿಮ್ಮ ಅಂದೊಂದಿತ್ತು ಕಾಲ ತುಂಬಾ ಸ್ಪೆಷಲ್ ಈ ಮೂವಿ ನಿಮಗೆ. ಬಿಕಾಸ್ ದೊಡ್ಡ ಮನೆ ಹುಡುಗನ ಜೊತೆ ಮಾಡ್ತಾ ಇರೋದು, ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಜನಗಳ ಮೇಲೆ, ಅಷ್ಟೇ ಜವಾಬ್ದಾರಿ ಕೂಡ ಜಾಸ್ತಿ ಇರುತ್ತೆ. ಸೊ
ಓವರಲ್ ಆಗಿ ಗಣೇಶ ಹಬ್ಬದ ಸ್ಪೆಷಲ್ ಅಲ್ಲಿ ನಿಮ್ಮ ಸಿನಿಮಾ ಬರ್ತಾ ಇರೋದು ಎಷ್ಟು ಸ್ಪೆಷಲ್? ಅಂದ್ರೆ ಹಿಂದೆ ಹಬ್ಬ ಅಥವಾ ಹಬ್ಬಕ್ಕೆ ರಜೆ ಸಿಕ್ಕಾಗ ಎಲ್ಲ ಫ್ಯಾಮಿಲಿ ಸಮೇತ ಹೋಗಿ ಸಿನಿಮಾ ನೋಡ್ತಿದ್ವಿ. ಸೊ ಆ ಥರ ಕುಟುಂಬ ಸಮೇತರಾಗಿ ಹೋಗಿ ನೋಡ್ಬೋದಾದಂಥ ಸಿನಿಮಾ, ಬಹಳ ನೈಜವಾಗಿ ತುಂಬ ಫೀಲ್ ಗುಡ್ ಸಿನಿಮಾ. ನಿಮಗೆ ತುಂಬ ಕನೆಕ್ಟ್ ಆಗುತ್ತೆ. ಎಲ್ಲೋ ಒಂದು ಕಡೆ ಪ್ರತಿಯೊಂದು ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ನಮಗೆ ಕನೆಕ್ಟ್ ಆಗೇ ಆಗುತ್ತೆ. ಈ ಸಿನಿಮಾ ಅಷ್ಟು ನೈಜವಾಗಿ ತೊಗೊಂಡು ಹೋಗಿದ್ದಾರೆ. ಬಹುಶಃ ಆ ಪಾರ್ಟ್ ಜನರಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೇನೆ. ಓಕೆ, ಸೊ ಒಂದು ಸಿನಿಮಾ ಅಂದ ತಕ್ಷಣ ಅಲ್ಲಿ ತುಂಬ ಅಟ್ರಾಕ್ಟ್ ಆಗೋದು ಹಾಡು ಸಿಕ್ಕಾಪಟ್ಟೆ, ಅದ್ರ ಮೂಲಕವಾಗಿ ಜನಗಳು ಥಿಯೇಟರ್ಗೆ ಬರೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಸಿನಿಮಾದಲ್ಲಿ ಈಗಾಗಲೇ 2 ಹಾಡು ಬಿಡುಗಡೆ ಆಗಿದೆ, ಕೂಡ ಹಿಟ್ ಆಗಿರೋದು ಮುಂಗಾರು ಮಳೆ, ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿರುವಂತ ಸಾಂಗ್. ಸೊ ನಿಮ್ಮ ಕಡೆಯಿಂದ ಒಂದು 2 ಲೈನ್ ಅದನ್ನ ನಾವು ಅಯ್ಯೋ ಬೇಡ ಬೇಡ ಹಾಡು ಎಲ್ಲರೂ ಇಷ್ಟಪಟ್ಟಿದ್ದಾರೆ, ಅದನ್ನ ಇಷ್ಟಪಡದೇ ಇರೋ ಹಾಗೆ ಮಾಡೋದು ಬೇಡ. ಓಕೆ, ಸೊ ಸಾಂಗ್ಸ್ ಬಗ್ಗೆ ಹೇಳೋದಾದ್ರೆ ಸಾಂಗ್ಸ್ ಅಂದರೆ ಇನ್ವಿಟೇಷನ್ ಅಂತ ಹೇಳ್ತೀವಿ ನಾವು. ಅಷ್ಟು ನಮಗೆ ಅಂದ್ಕೊಂಡೇ ಇರಲಿಲ್ಲ ಇಡೀ ತಂಡ ಅಷ್ಟು ಚಂದವಾಗಿ ಜನ ಸ್ವೀಕಾರ ಮಾಡ್ತಾರೆ ಅಂತ. ಸೊ 5 ಕೋಟಿ ದಾಟ್ತಾ ಇದೆ ವೀಕ್ಷಣೆ. ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅದಕ್ಕೆ ಟ್ರೈಲರ್ ಕೂಡ ರಿಲೀಸ್ ಮಾಡಲಿಲ್ಲ ತಂಡ. ಹೌದು, ಟ್ರೈಲರ್ ಕೂಡ ರಿಲೀಸ್ ಮಾಡಲಿಲ್ಲ, ಬೇಡ ಆ ಫ್ರೆಶ್ನೆಸ್ ಸ್ವಲ್ಪ ಇರಲಿ, ಹಾಗೆ ಇರಲಿ ಅಂತ ಡಿಸೈಡ್ ಮಾಡಿದ್ರು. ಓಕೆ, ಸೊ ಒಂದು ಹೀರೋಯಿನ್ ಅಂತಂದರೆ ಅವರ ಒಂದು ಏನು ಮಾಡಿರ್ತಾರಲ್ಲ ಮೂವಿ, ಅದು ಹಿಟ್ ಆಗಬೇಕು, ಆಮೇಲೆ ಅವ್ರಿಗೊಂದು ಬ್ರೇಕ್ ಸಿಗಬೇಕು, ಅದೊಂದು ಆಸೆ ತುಂಬಾ ಇರುತ್ತೆ. ಆ ಒಂದು ಆಸೆ ನಿಮ್ಮಲ್ಲಿ ಎಷ್ಟು ಮಟ್ಟಿಗೆ ಇಲ್ಲಿ ತನಕ ಆಗಿದೆ, ಎಷ್ಟು ಮಟ್ಟಿಗೆ ಆಗಿಲ್ಲ ಅಂತ? ಅಂದರೆ ಹಾಗೇನಿಲ್ಲ, ಅಂದರೆ ಪ್ರತಿಯೊಂದು ಸಿನಿಮಾ ನೋಡಿ ಕೆಲವೊಂದು ಎಕ್ಸ್ಪೆಕ್ಟೇಷನ್ ಇರಲ್ಲ. ಆ್ಯಕ್ಚುಲಿ ಚೂಮಂತರ್ ಈ ವರ್ಷದ ಫಸ್ಟ್ ಹಿಟ್ ನಮಗೆ, ಅಂದರೆ ಅಷ್ಟು ಚೆನ್ನಾಗಿ ಜನ ಸ್ವೀಕಾರ ಮಾಡ್ತಾರೋ ಇಲ್ವೋ ಯಾವುದು ನಮಗೆ ಅದು ಪ್ರಿಡಿಕ್ಟೇ ಮಾಡೋದಕ್ಕಾಗಲ್ಲ ಏನು ಅಂತ. ಸೊ ಈ ಸಿನಿಮಾನೂ ಹಾಗೆ ಅಂದ್ಕೊಂಡಿದ್ದೀವಿ, ಈ ಥರ ಒಂದು ಸಿನಿಮಾ, ಒಳ್ಳೆ ಸಿನಿಮಾ, ಎಲ್ಲರೂ ಅವ್ರವ್ರು 100% ಹಾಕಿ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ವಿನಯ್ ಸರ್ ಆಗಿರ್ಬೋದು, ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್, ಈವನ್ ಇನ್ಕ್ಲೂಡಿಂಗ್ ಲೈಟ್ ಬಾಯ್ಸ್, ಮೇಕಪ್ ಆರ್ಟ್, ಎಲ್ಲರೂ ಕೂಡ ಅವ್ರವ್ರು 100% ಕೊಟ್ಟು ಕೆಲಸ ಮಾಡಿರ್ತೀವಿ. ಪ್ರತಿಫಲ ದೇವ್ರಿಗೆ ಬಿಟ್ಟಿದ್ದು ಅಷ್ಟೇ. ಸೊ ನಾವು ಮಾತಾಡ್ಸೋಕೆ ಹೇಳಿದ್ರಿ ಮಗಳು ಕಾಯ್ತಾ ಇರ್ತಾಳೆ ರಚ್ಚಿಗೆ. ಈ ಥರ ಬಿಸಿ ಶೆಡ್ಯೂಲಲ್ಲಿ ಆ ಮಗುನ ಪ್ಯಾಂಪರ್ ಮಾಡೋದು, ಮಗುನ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಆಗುತ್ತೆ, ಬಿಟ್ಟು ಬರೋದು ಎಷ್ಟು ಕಷ್ಟ ಆಗುತ್ತೆ. ಬಿಕಾಸ್ ನಾನು ಆಸ್ ಎ ಮದರ್ ನನಗೂ ಅದು ಸೊ ನಿಮಗೆ ಸ್ವಲ್ಪ ಅನ್ಸುತ್ತೆ, ಅಂದರೆ ಎಲ್ಲರೂ ಅನುಭವಿಸೋದು ಇದು, ನಾನು ಒಬ್ಬಳೇ ಅಂತಲ್ಲ ಅಲ್ಲ. ಲೈಕ್ ಎಲ್ಲ ಯಾರು ತಾಯಿ ಆಗಿರ್ತಾರೋ ಎಲ್ಲ ಹೆಣ್ಮಕ್ಳಿಗೂ ಈ ಒಂದು ಫೇಸ್ ಇದ್ದೇ ಇರುತ್ತೆ. ನಾನು ಆ ಫೇಸಲ್ಲಿ ಇದ್ದೀನಿ. ಹೆಂಗೆ ನಿಮ್ಮನ್ನ ರಿಸೀವ್ ಮಾಡ್ತಾರೆ ಒಬ್ಬ ಹೊರಗಡೆಯಿಂದ ಬಂದ? ಅಯ್ಯೋ ಫುಲ್ ಖುಷಿ, ಫುಲ್ ಖುಷಿ ಅಮ್ಮ ಅಂತ. ಓಕೆ, ಸೊ ಅದೊಂದು ನಗು ಬಂದ ತಕ್ಷಣ ಗಿಲ್ಟ್ ಎಲ್ಲ ಹೋಗ್ಬಿಡುತ್ತೆ. ಹೌದೌದು. ಓಕೆ, ಸೊ ಫೈನಲ್ ಆಗಿ ಅಂದೊಂದಿತ್ತು ಕಾಲ ಮೂವಿನ ಜನಗಳು ಯಾಕೆ ನೋಡ್ಬೇಕು? ಬಿಕಾಸ್ ಎಲ್ಲರೂ ಹೇಳ್ತಾರೆ ನಮ್ಮ ಮೂವಿಲಿ ಬೇರೆ ಮೂವಿ ತರ ಇಲ್ಲ, ಕಂಟೆಂಟ್ ಚೆನ್ನಾಗಿದೆ, ತುಂಬಾ ಹತ್ರ ಇಲ್ಲ. ಅದೇ ನಾನು ಅದಕ್ಕೆ ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ. ಸಿನಿಮಾ ನೋಡಿ ಇಷ್ಟ ಆದರೆ 4 ಜನಕ್ಕೆ ಹೇಳಿ ಅಷ್ಟೇ. ಓಕೆ, ದಟ್ಸ್ ದ ಓನ್ಲಿ ಥಿಂಗ್. ಆ್ಯಂಡ್ ಒಂದು ಥಿಂಗ್ ಅಂದರೆ ತುಂಬ ರಿಯಾಲಿಟಿಗೆ ಹತ್ತಿರ ಇರುವಂಥ ಪಾತ್ರಗಳಂತೂ ಖಂಡಿತವಾಗ್ಲೂ ಸಿನಿಮಾದಲ್ಲಿದೆ. ಅದು ಬಹುಶಃ ಎಲ್ಲೋ ಒಂದು ಕಡೆ ಇಷ್ಟ ಆಗ್ಬಹುದೇನೋ ಅಂತ ಅನ್ಕೊಂಡು. ಜಾಸ್ತಿ 90s ಕಿಡ್ಸಿಗೆ ಕನೆಕ್ಟ್ ಆಗುವಂತ. ಹೌದು, 80s 90s ಕನೆಕ್ಟ್ ಆಗುತ್ತೆ ಜಾಸ್ತಿ. ಸೊ ನಿಮ್ಮ ಲೈಫಲ್ಲೂ ಆಗಿರುವಂತಹ ಕೆಲವೊಂದಿಷ್ಟು ಘಟನೆಗಳನ್ನ ನಿಮಗೆ ಇಲ್ಲಿ ಖಂಡಿತ, ಅಂದರೆ ಯಾವುದಾದ್ರೂ ಒಂದು ಪಾತ್ರದಲ್ಲಿ ಯಾವುದಾದ್ರೂ ಒಂದು ಸಿಚುವೇಶನ್ ಖಂಡಿತ ಕನೆಕ್ಟ್ ಆಗುತ್ತೆ. ಓಕೆ ಅದಿತಿ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ನಿಮಗೂ. ಸೊ ಇದಾಗಿತ್ತು ಅದಿತಿ ಪ್ರಭುದೇವ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು.